विन्दे भवा भवामे सवितं नमामि कर्पूरनीरं दर्शयामि घण्टनादं स्थापयामि ओम प्रकृष्टपापनाशाय प्रकृष्टाफलसिद्धये समस्त वृत्तदेकारा चंद्रशेखर ते नमः नमस्तिभाय शान्ताय नमस्तोमाय शम्भवे नमः शिवाय कल्याणे पदये ते नमो नमः श्री शनि नमस्तं ओम त्र्यंबकं यजामहे सुगन्धिं पुष्टिवर्धनम् उर्वारुकमिव वन्दनामृतोर्वक्षीयमामृतात् श्रीसाम्भाय नमः शनैश्वरदेवताभ्यो नमः भस्मं परिकल्पयामि ओम गन्धद्वारं दुरादर्शानित्यपुष्टान् करे ईश्वरेगं सर्वभूतानां तामिहोपक्वये श्रियं दिव्य परिमळ गन्धं धारयामि ओम त्रिदलं त्रिगुणकारं त्रिनेत्रं च त्र्याविदं त्रिजन्म पाप संहारं एकबिल्बं शिवार्पणं श्रीसाम्बाय नमः शनैश्वर देवताभ्यो नमः नानाविध परिमळ पत्र पुष्पाणि समर्पयामि ओम वनस्पतिरसोपेतो गन्धर्वोत्तमः क्रिय सर्वदेवानं धूपोऽयं प्रतिक्रियतः श्रीसाम्बाय नमः शनैश्वर देवताभ्यो नमः दिव्यधूपमाग्रापयामि ओम सप्रकाश महादेव सर्वस्तस्तन्विरामः समाभ्यन्तरं ज्योतिदीपोऽयं प्रतिक्रियतां कर्पूरदीपं दर्शयामि घण्टनादं स्थापयामि ओम प्रकृष्टपापनाशाय प्रकृष्टाफलसिद्धये प्रदक्षिणं करोमीशा प्रसीदा परमेश्वर सर्वार्थसाधनोपाय सर्वेश्वरप्रदायक समस्त प्रकृतिकारा चन्द्रशेखर ते नमः।
ಅಂತ ಆಶಿಸ್ತಾ ಪ್ರಥಮದಲ್ಲಿ ಶ್ರೀ ಹಾಲಸ್ವಾಮಿಗಳವರ ಪಾದಬಂಧುಗಳಿಗೆ ಚರಣಗಳನ್ನು ಮುಡುಪಿಟ್ಟು, ನಾವು ಬಹಳ ರೋಟೀನ್ ಆಗಿ ಹೇಳ್ಬೇಕು, ನಾನು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ತುಂಬ ಕಡಿಮೆ. ನಾವು ಇಷ್ಟೊಂದು ಆಕರ್ಷಿತರಾಗಿವೆ ಅಂತೇನಂದ್ರೆ ಅಪ್ಪುಗಳು ನಡ್ಕೊಳ್ತಕ್ಕಂಥ ಬಾಂಧವ್ಯ ಜೊತೆಗೆ ಇಲ್ಲಿ ಬಂದಾಗ ಈ ತಂಡ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ. ಈ ಪೂಜಾ ವಿಧಿವಿಧಾನಗಳನ್ನು ನೋಡಿದ್ರೆ ಒಬ್ಬರಿಗಿನ ಒಬ್ರು ಬಹಳ ತುಂಬಾ ಸಹಕಾರಾತ್ಮಕವಾಗಿ ವಿಧಿವಿಧಾನಗಳನ್ನ ಯಾವ ರೀತಿ ಹೇಳಿ ಎಲ್ಲರಿಗೂ ಸಮಾಧಾನದಿಂದ ಎಲ್ಲರಿಗೂ ಲಭ್ಯವಾಗುತ್ತೆ ಹೋಮದಲ್ಲಿ ಭಾಗವಹಿಸುವಿಕೆ ಅನ್ನೋದು. ಈ ಸಹಕಾರ ಮನೋಭಾವ ಐತಲ್ಲ, ಸ್ವಾರ್ಥ ಇಲ್ಲದ ಒಂದು ಪೂಜಾ ವಿಧಿವಿಧಾನಗಳನ್ನ ನೋಡಿದಾಗ ಇದರ ಫಲ ಎಲ್ಲ ಭಕ್ತರೊಂದಕ್ಕೂ ಸಲ್ಲುತ್ತೆ ಅನ್ನೋದ್ರಲ್ಲಿ ಎರಡು ಮಾತಲ್ಲ. ಸೊ ಇಂಥ ಹೋಮದಲ್ಲಿ ನನಗೂ ಒಂದು ಪಾಲು ಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಮಠದ ವೃಂದಕ್ಕೆ ಹಾಗೂ ಗುರು ವೃಂದಕ್ಕೆ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಮಾತುಗಳು. ಯದ್ಭಾಸ ಭಾಸತೆ ವಿಶ್ವಂ ಯತ್ಸುಕೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವ್ಯೋಭಾಗ್ಯ ಪರಾತ್ಮನೆ. ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ವೆಂಕಟಗಿರಿ ಗ್ರಾಮದ ಶ್ರೀ ಆಲಸಿದ್ದೇಶ್ವರ ಮಠದಲ್ಲಿ ಶನಿ ಜಯಂತಿಯ ಪ್ರಯುಕ್ತ ನಿನ್ನೆ ದಿವಸ ಶ್ರೀ ಗಣಪತಿ ಪೂಜಾ, ಉಮಾಮಹೇಶ್ವರ ಪೂಜಾ, ನವಗ್ರಹ ಪೂಜಾ, ಪಂಚಾಚಾರ್ಯರ ಪೂಜಾ, ಶ್ರೀ ಶನೇಶ್ವರ ದೇವತಾ ಪೂಜಾವನ್ನ ನೆರವೇರಿಸಿದ್ದೇವೆ. ಇವತ್ತು ಬೆಳಗಿನ ಜಾವ ಪ್ರಾತಃ ಕಾಲ ಹೋಮ ಹವನ ಕಾರ್ಯಕ್ರಮ, ಪ್ರಥಮವಾಗಿ ಗಣ ಹೋಮ, ರುದ್ರ ಹೋಮ, ಪಂಚಾಚಾರ್ಯ ಹೋಮ, ನವಗ್ರಹ ಹೋಮ, ವಿಶೇಷವಾಗಿ ಶನಿ ಜಯಂತಿ ಪ್ರಯುಕ್ತ ಶನಿ ಶಾಂತಿ ಹೋಮವನ್ನ ನೆರವೇರಿಸಿದ್ದೇವೆ. ಈ ಶನಿ ಶಾಂತಿ ಹೋಮಕ್ಕೆ ಭಾಗವಹಿಸಿದ ಎಲ್ಲ ಸದ್ಭಕ್ತ ವೃಂದಕ್ಕೆ ಅನಂತ ಶನೇಶ್ವರ ಮಂಗಲ ಆಶೀರ್ವಾದವನ್ನ ಕೊಡಲಿ ಅಂತಂದು ಈ ಮೂಲಕ ತಿಳಿಸಿ ನಮ್ಮ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ವೆಂಕಟಗಿರಿ ಗ್ರಾಮದಲ್ಲಿ ಶ್ರೀ ಆಲಸಿದ್ದೇಶ್ವರ ಮಠದಲ್ಲಿ ಶನಿ ಜಯಂತಿ ಪ್ರಯುಕ್ತವಾಗಿ ನಿನ್ನೆ ರಾತ್ರಿ ಕೂಡ ಪೂಜೆ ಕಾರ್ಯಕ್ರಮ ನಡೆದಿದ್ದು, ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಹೋಮ ಕಾರ್ಯಕ್ರಮವನ್ನು ಪೂಜ್ಯರು ಪ್ರತಿ ವರ್ಷ ಒಳ್ಳೆಯ ರೀತಿಯಾಗಿ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಕೂಡ ಭಕ್ತರು, ಈ ಮಠದಲ್ಲಿ ಬಹಳಷ್ಟು ಜನ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಂಡು ಶನಿ ಮಹಾತ್ಮರಲ್ಲಿ ಪೂಜ್ಯರಲ್ಲಿ ವಿನಯಿಸಿಕೊಂಡಿದ್ದಾರೆ. ಸಾಕಷ್ಟು ಜನರಿಗೆ ಇಲ್ಲಿ ಬಹಳ ಆಗಿದೆ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಶನಿ ದೇವ. ಶ್ರೀ ಶನೀಶ್ವರ ದೇವರಿಗೂ ಹಾಗೂ ಆನಸಿದ್ದೇಶ್ವರ ಸ್ವಾಮೀಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಹೋಮದ ವೈಶಿಷ್ಟ್ಯತೆಯನ್ನು ಹೇಳುವಂತ ಹೇಳಿದ್ದಾರೆ. ಹೆಚ್ಚಾಗಿ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಅವಷ್ಟು ನಿನ್ನೆ ದಿವಸ ಎಲ್ಲ ಸಂಕಲ್ಪಗಳನ್ನು ಅಲ್ಲಿ ಶಾಸ್ತ್ರೋಕ್ತವಾಗಿ ನಮ್ಮ ಈ ಶಾಸ್ತ್ರೀಜಿಯವರು ಬಳಗ ಏನಿಲ್ಲ ಬಹಳ ವಿಧಿವತ್ತವಾಗಿ ನಮಗೆ ಮನ ಮುಟ್ಟುವ ಹಾಗೆ ಹಾಗೂ ನಮ್ಮ ಅಂತರಾತ್ಮ ಶುದ್ಧೀಕರಣ ಆಗಲಿಕ್ಕೆ ಅತಿ ತಮ್ಮ ಒಂದು ಹಿತವಚನಗಳನ್ನು, ಈ ಮಂತ್ರೋಪದೇಶಗಳನ್ನು ಉಪದೇಶಿಸಿದ್ದಾರೆ. ಈ ವಿಶಿಷ್ಟತೆ ಇದರೊಳಗೆ ಭಾಗಿಯಾದ ಏನಾಗ್ತದೆ ಅಂತಕ್ಕಂಥ ಕೆಲವಷ್ಟು ಉದಾಹರಣೆಗಳನ್ನು ನಾನು ತಿಳಿಪಡಿಸ್ಬೇಕು. ನಾನು ಸುಮಾರು ಒಂದು 20 ವರ್ಷದಿಂದ ಈ ಮಠಕ್ಕೆ ಸಂಪರ್ಕಿತನಾಗಿದ್ದೇನೆ. ನನ್ನ ಮೊಮ್ಮಗಳಿಗೆ ಆರಾಮಿದ್ದಿದ್ದಿಲ್ಲ, ಅಚಾನಕ್ ಗ್ರಹ ದೋಷ ಇದೆ ಅಂತಕ್ಕಂಥ ಒಂದು ವಿಚಾರಗಳನ್ನು ಹೇಳಿದ ಒಂದು ಹಿಂದಿನ ದಿವಸ ಒಂದೇ ದಿವಸದಲ್ಲೇನೆ ಈ ಸ್ವಾಮೀಜಿಯವರ ಅರ್ಪಣೆ ಬಂತು. ಇಲ್ಲ ಹಿಂಗೆ ನಾವು ಹೋಮ ಇಟ್ಕೊಂಡಿದ್ವಿ ಬರ್ರಿ ಅಂತ. ಆ ಹೋಮಕ್ಕೆ ಬಂದಾಗ ನನ್ನ ಮೊಮ್ಮಗಳ ಸಲುವಾಗಿ ಅವರಲ್ಲಿ ಬೇಕು, ಅವರು ನನಗೆ ಧೈರ್ಯ ಹೇಳಿ ಆ ಹೋಮಕ್ಕೆ ಕುತ್ಕೋರು ನಿಂತು
ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತಾ, ನಿಮ್ಮ ಮೊಮ್ಮಗಳು ಆರಾಮ ಆಗ್ತಾಳ ಅಂತಕ್ಕಂಥ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದರು. ಆ ಕಾರಣ ಮುಗಿದಿಂದೇ ಅವರ ಅಪ್ಪಣೆಯನ್ನು ತಗೊಂಡು ನಾನು ಅವರ ಆಶೀರ್ವಾದ ಮುಖಾಂತರ ನಾನು ನಮ್ಮೂರಿಗೆ ಕೇಳಿದೆ. ಅವ್ರಿಗೆ ಆಶೀರ್ವಾದ ಏನು ಮಾಡಿದರು ಅಂದರೆ, ನೀನು ಹೋಗಪ್ಪ, ನೀವು ಎಲ್ಲಾದರೂ ತೋರಿಸು, ನಿನ್ನ ಮೊಮ್ಮಗಳು ಆರಾಮ ಆಗ್ತಾಳ ಅಂತಕ್ಕಂಥ ಒಂದು ವಾಣಿಯ ಮುಖಾಂತರ ಆಶೀರ್ವಾದ ಮಾಡಿದ್ರು. ಆ ಪ್ರಕಾರ ಖರ್ಚಿಲ್ಲದೆ ಮತ್ತೊಬ್ಬರ ಆಚಾರ್ಯರ ಕಡೆಗಿದ್ದ ನನ್ನ ಮೊಮ್ಮಗಳ ಒಂದು ರೋಗ ವಾಸಿ ಆಯಿತು. ಸುಮಾರು 3 ಲಕ್ಷಕ್ಕೆ ಇದ್ದರು. 3 ಲಕ್ಷ ಕೊಟ್ಟರು ಸಹಿತ ಉಳಿಯೋದಿಲ್ಲ ಅಂತ ಹೇಳಿದರು. ಅದು ಅಂಥ ಒಂದು ಕಾಯಿಲೆ, ಅದು ಮತ್ತೆ 3 ಲಕ್ಷ ಕೊಟ್ಟರು ಉಳಿಯೋದೇ ಇಲ್ಲ ಅಂತಕ್ಕಂಥ ಒಂದು ಜ್ಯೋತಿಷ್ಯವಾಣಿಯೊಳಗೆ ಸಹಿತ ಹೇಳಿದರು. ಅಂಥದ್ದು ಇಂಥ ಹೋಮ, ಇಂಥ ಒಬ್ಬ ಸ್ವಾಮೀಜಿಯವರ ಒಂದು ವಾಣಿಯಿಂದ ನಾವು ಪುನೀತರಾಗಿ ನಮ್ಮ ಮೊಮ್ಮಗಳು ಇಲ್ಲೇ ಬಂದಿದ್ದಾಳೆ. ನನ್ನ ಮೊಮ್ಮಗಳಿಗೆ ಅವಾಗ 3-4 ವರ್ಷದೊಳಗೆ ನಾನು ಈಗ ಸದ್ಯ ಇದೇ ವರ್ಷ ಮೊನ್ನೆ ಮೆಥಡ್ ಸಹಿತ ಆಗಿದೆ. ಆ ಕಾರಣ ಇಂಥವು ಅನೇಕ ನಮ್ಮ ಜೀವನದಲ್ಲಿ ನಾನೇ ಹೋದ ವರ್ಷ ಅಂದರೆ 2 ವರ್ಷದೊಳಗೆ ಆಲೆ ಮಾರ್ಗವನ್ನು ಸಮೀಪ ಮಾಡಿದ್ವಿ ನಾವು. ಆವಾಗ ಗುರುಜಿ ಅವ್ರು ಬಂದು ಮನೆಗೆ ಬಂದರು. ಅವರ ಒಂದು ಆಶೀರ್ವಾದದಿಂದ ಏನಾಗೋದಿಲ್ಲ, ಇದಕ್ಕೆ ಒಂದು ಸ್ವಲ್ಪ ನಾವು ಮುಂದೆ ಏನು ಮಾಡೋಣ ಅಂತ ಹೇಳಿ ಅವರು ಇದೇ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನದೊಳಗೆ ಕ್ಷೀರಾಭಿಷೇಕದ ಸಮೇತವಾಗಿ ನನ್ನ ದೋಷಗಳನ್ನು ಅನಿಸಿದ್ರು. ಇವರು ಹೆಚ್ಚಾಗಿ ಈ ವಿಷಯ ಯಾಕೆ ಹೇಳ್ತೀನಿ ಅಂದ್ರೆ, ಯಾವುದೇ ಒಂದು ಆಶೆ ಅಭಿಲಾಷೆ ಇಲ್ಲದ ನಮ್ಮ ಭಕ್ತಾದಿಗಳ ಬೇಡಿಕೆಗಳನ್ನು ಅವರು ಪೂರೈಸ್ತಾರಲ್ಲ, ಇಂಥ ಸ್ವಾಮೀಜಿಗಳು ಸಿಗೋದು ನಮಗೆ ಅಪರೂಪ ಅಂತ ಇನ್ನೂ